ಸ್ಟ್ರೋಕ್ ಅನ್ನೋದು ಈಗ ಸಣ್ಣವ್ರಿಗೂ ಸ್ಟ್ರೋಕ್ ಆಗ್ತಾ ಇದೆ. 40ರಲ್ಲೂ ಸ್ಟ್ರೋಕ್ ಆಗಿರೋರನ್ನ ನೋಡಿದೀವಿ, 50ರಲ್ಲೂ ಆಗಿರೋರನ್ನ ನೋಡ್ತಾ ಇದೀವಿ ನಾವು ಇವಾಗ. ಈಗ ಸ್ಟ್ರೋಕ್ ಆದವರಿಗೆ ಯಾವ ರೀತಿ ನೀವು ಇಲ್ಲಿ ಕೇರ್ ಮಾಡ್ತೀರಾ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಸ್ಟ್ರೋಕ್ ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಡೋಣ. ಇಂಗ್ಲಿಷ್ ನಲ್ಲಿ ಸ್ಟ್ರೈಕ್ ಅಂತ ಏನ್ ಹೇಳ್ತೀವಿ, ಸ್ಟ್ರೈಕ್ ಅನ್ನೋದ್ರಿಂದ ಸ್ಟ್ರೋಕ್ ಅನ್ನೋದು ಬಂದಿದೆ. ಅಂತಂದ್ರೆ ಆಸ್ ಇಫ್ ಎ ಲೈಟ್ನಿಂಗ್, ಎಲ್ಲೋ ಒಂದು ಮಿಂಚು ಹೊಡೆದಂಗೆ. ಮಿಂಚು ಹೊಡೆದ ಕೂಡ್ಲೇನೆ ಏನಾಗತ್ತೆ ಅಂತಂದ್ರೆ, ಇಲ್ಲ ಕೈ ಬಿದ್ದೋಗ್ಬಿಡ್ತದೆ, ಕಾಲ್ ಬಿದ್ದೋಗ್ಬಿಡ್ತದೆ, ಮಾತು ಬಿದ್ದೋಗ್ತದೆ, ಮಾತು ಹೊರಟೋಗ್ತದೆ, ಕಣ್ಣು ಕಾಣದೆ ಇರ್ತದೆ, ಮೂತಿ ಸೊಟ್ಟಾಗ್ಬಿಡ್ತದೆ. ಇದು ಸ್ಟ್ರೋಕಿನ ನಾನಾ ಚಿಹ್ನೆಗಳಿದು. ನೋಡಿ, ಸ್ಟ್ರೋಕ್ಗೆ ನಿಜವಾಗಿ ಹೇಳೋದಾದ್ರೆ ಟ್ರೀಟ್ಮೆಂಟ್ ಅನ್ನೋದಿಲ್ಲ. ಅಂಡ್ ಇದನ್ನ ಎಲ್ಲಾ ಸಿಸ್ಟಮ್ ಒಪ್ಕೊಳ್ತದೆ. ಏನಪ್ಪಾ ಅಂತಂದ್ರೆ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಏನಪ್ಪಾ, ಯಥಾಸ್ಥಿತಿಗೆ, ಅವ್ರ ಹಿಂದಿನ ಸ್ಥಿತಿಗೆ ಮರುಕಳಿಸೋದು. ಅದು 50% ಆಗಿರ್ಬೋದು, 60 ಆಗಿರ್ಬೋದು, 20 ಆಗಿರ್ಬೋದು, ಇಲ್ಲ 100 ಆಗಿರ್ಬೋದು. ಎಷ್ಟು ಅವರ ವಾಪಸ್ ದಿನನಿತ್ಯದ ಜೀವನಕ್ಕೆ ಸುಗಮವಾಗಿ ತಾವೇ ಮಾಡ್ಕೊಳ್ತಕ್ಕಂಥದ್ದು, ಊಟ ಮಾಡ್ತಕ್ಕಂಥದ್ದು, ಸ್ನಾನ ಮಾಡ್ಕೊಳ್ಳೋದು, ಟಾಯ್ಲೆಟ್ಗೆ ಹೋಗೋದು, ಬರೋದು, ನಡೆಯೋದು, ಇದನ್ನ ಎಷ್ಟರ ಮಟ್ಟಿಗೆ ಅವರು ಹಳೆ ವ್ಯಕ್ತಿ ಆಗಬಹುದು ಅನ್ನೋದ್ರ ಮೇಲೆ ನಮ್ಮ ಎಲ್ಲ ಶಕ್ತಿ ಸಾಮರ್ಥ್ಯವನ್ನ ನಾವಲ್ಲಿ ಕೇಂದ್ರೀಕರಿಸ್ತೀವಿ. ಹಾಗಾಗಿ ಅಲೋಪತಿಕ್ ದೃಷ್ಟಿಯಿಂದ ಏನು ಕೆಲವು ಮತ್ತೆ ಕ್ಲಾಟ್ ಆಗದೆ ಇರ್ತಕ್ಕಂಥ ಏನ್ ಮೆಡಿಸಿನ್ಸ್ ಇದೆ, ಬ್ಲಡ್ ಥಿನ್ನರ್ ಅಂತ ಹೇಳ್ಬೋದು, ಅದನ್ನು ಕೊಡ್ತೀವಿ. ಆಯುರ್ವೇದ ದೃಷ್ಟಿಯಿಂದ ಅವರು ಯಾವುದನ್ನ ತಿನ್ನಬೇಕು, ಯಾವುದನ್ನ ತಿನ್ನಬಾರ್ದು, ಮತ್ತು ಮಸಾಜ್ ಅಂತ ಹೇಳ್ತೀವಿ. ಕೆಲವು ಮಸಾಜ್, ಎಣ್ಣೆ ಮಸಾಜು ಅದು ಮಾಡಬಾರ್ದು ಅಂತ ಹೇಳ್ತಾರೆ. ಈಗ ಜನರಲ್ ಆಗಿ ಸ್ಟ್ರೋಕಾ ಮಸಾಜ್ ಮಾಡ್ಬಿಡಿ ಅನ್ನೋ ಮಾತಿದೆ, ಅದು ತಪ್ಪು. ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು, ಪೌಡರ್ ಮಸಾಜ್ ಅಂತ ಹೇಳ್ತೀವಿ, ಅದನ್ನ ಮಾಡ್ಬೇಕು. ಹಾಗಾಗಿ ಅದರ ತಜ್ಞರಿದ್ದಾರೆ, ಅವರು ಡೂಸ್ ಅಂಡ್ ಡೋಂಟ್ಸ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಅವರು ನಮಗೆ ಸದಾ ನಮ್ಮನ್ನ ಗೈಡ್ ಮಾಡ್ತಾರೆ. ಆಹಾರದ ದೃಷ್ಟಿಯಿಂದ ಜ್ಯೂಸ್ ಆಗ್ಬೋದು, ಅಥವಾ ಮೆದುಳಿಗೆ ಶಕ್ತಿ ವರ್ಧಕಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್, ಈ ತರದ್ದು, ಮತ್ತೊಂದು ಎಣ್ಣೆಗಳು, ಕೊಬ್ಬರಿ ಎಣ್ಣೆ, ಈ ತರದನ್ನ ನಾವು ಕೊಡ್ತೀವಿ. ಮುಖ್ಯವಾಗಿ ಫಿಸಿಯೋಥೆರಪಿ, ಯಾವ ಮಸಲ್ಸ್ ವೀಕ್ ಆಗಿರ್ತವೆ, ನಡಿಲಿಕ್ಕೆ ಯಾವ ರೀತಿ ಸಪೋರ್ಟ್ ಬೇಕು, ಮತ್ತೆ ಮಸಲ್ಗೆ ಸ್ಟಿಮ್ಯುಲೇಷನ್ ಬೇಕು. ಸ್ಟ್ರೋಕ್ ಆಗಿ ನಡಿಲಿಕ್ಕಾಗದೆ ಬಿದ್ದಿರೋರು ಬೀಳುವುದರ ಭಯದಿಂದ ಹೊರಗೆ ಬರೋದೇ ಇಲ್ಲ. ಅವ್ರು ಬೀಳ್ತಾರೋ ಬಿಡ್ತಾರೋ, ಆ ಬೀಳುವ ಭಯ ಅನ್ನೋದೇನಿದೆಲ್ಲ ಅವ್ರನ್ನ ನಡಿಲಿಕ್ ಬಿಡೋಲ್ಲ. ಹಾಗಾಗಿ ಫಸ್ಟ್ ಅದು ಮನಸ್ಸಿನ ಮೇಲೆ ನಾವು ವರ್ಕ್ ಮಾಡ್ಬೇಕಾಗತ್ತೆ. ಆ ಮನಸ್ಸಿನ ಆಳದಿಂದ ಭಯವನ್ನ ಫಸ್ಟ್ ತೆಗೆಸ್ತೀವಿ. ಆಮೇಲೆ ಅವರು ಸರಾಗವಾಗಿ ನಡೆಯೋದನ್ನ ನೋಡಿದೀವಿ. ಅನೇಕ ಜನ, ನಮ್ಮಲ್ಲಿ 50% ಜನ ಬಂದು ಸರಿ ಹೋಗಿ ಮನೆಗೆ ಹೋಗಿ ತಮ್ಮ ಯಥಾ ಜೀವನಕ್ಕೆ ವಾಪಸ್ ಹೋಗಿದ್ದಾರೆ. ರಿಹ್ಯಾಬಿಲಿಟೇಷನ್ ಅಂತ ಹೇಳಿದ್ರೆ ಇದೇ ಅದರ ಅರ್ಥ. ಮತ್ತು ಯಥಾಸ್ಥಿತಿ, ನಿನ್ನ ದಿನನಿತ್ಯದ ಜೀವನಕ್ಕೆ ನೀನು ವಾಪಸ್ ಹೋಗು. ಮೇನ್ ಸ್ಟ್ರೀಮ್ ಅಂತ ಏನ್ ಹೇಳ್ತೀವಲ್ಲ, ಜೀವನದ ಪ್ರವಾಹ ನದಿ ಅಂತ ಏನಿದೆ, ಅದಕ್ಕೆ ನೀನು ಹೊಂದ್ಕೋಬೇಕು. ನೀನು ಯಾರಿಗೂ ಪರಾವಲಂಬಿ ಆಗಿರ್ದೇನೆ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದೇ ನಮ್ಮ ಉದ್ದೇಶ.